ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್, ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂದರೆ ಏನು, ಇದು ಯಾಕೆ ನ್ಯೂಸಲ್ಲಿತ್ತು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಹೇಗೆ ಇಂಪಾರ್ಟೆಂಟು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ವಾಟ್ ಈಸ್ DICGC, ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂದರೆ ಏನು? ಇದು ಒಂದು ಸಂಸ್ಥೆ, ಇದೊಂದು ಸ್ಟ್ಯಾಟ್ಯುಚರಿ ಬಾಡಿ, ಕಂಪ್ಲೀಟಾಗಿ RBI ಕೆಳಗೆ ಬರುವಂತಹದ್ದು. ಇದು ಇಂಪಾರ್ಟೆಂಟ್. ಇದು RBI ಓನ್ ಮಾಡಿರುವಂತಹ ಒಂದು ಸಂಸ್ಥೆ ಆ್ಯಂಡ್ ಇದೊಂದು ಸ್ಟ್ಯಾಟ್ಯುಚರಿ ಬಾಡಿ. ಯಾವ ಆ್ಯಕ್ಟಲ್ಲಿ ಬಂತು ಇದು ಅಂದರೆ DICGC ಆ್ಯಕ್ಟ್ 1961. ಇದು ಬ್ಯಾಂಕ್ದು ಡೆಪಾಸಿಟ್ ಮತ್ತು ಡೆಪಾಸಿಟರ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಯಾವಾಗ ಬ್ಯಾಂಕ್ ಫೇಲ್ ಆದಾಗ, ನಮ್ಗೆಲ್ರಿಗೂ ಗೊತ್ತೇ ಇದೆ, ಎಸ್ ಬ್ಯಾಂಕ್ ಫೇಲ್ ಆಯಿತು. ಸೊ ಇಲ್ಲಿ ಎಷ್ಟೋ ಜನ ದುಡ್ಡಿಟ್ಟಂತಹವರು ತಮ್ಮ ದುಡ್ಡನ್ನ ಕಳ್ಕೊಳ್ಳುವಂಥ ಸಿಚುವೇಶನ್ ಬಂದಿತ್ತು. ಅಂಥ ಸಮಯ ಬಂದಾಗ ಈ DICGC, ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನು ನಮ್ಮ ಹೆಲ್ಪಿಗೆ ನಿಲ್ಲುತ್ತೆ. ಅಂದರೆ ಯಾರು ಡೆಪಾಸಿಟ್ ಮಾಡಿರ್ತಾರೆ ಅವರ ಹೆಲ್ಪಿಗೆ ನಿಲ್ಲುತ್ತೆ. ಇದು ಒಂದು ಸ್ಟ್ಯಾಟ್ಯುಚರಿ ಬಾಡಿ ಅಂಡರ್ ದ ಆ್ಯಕ್ಟ್ ಆಫ್ DICGC ಆ್ಯಕ್ಟ್ 1961. ಬಟ್ ಇದು ಎಸ್ಟಾಬ್ಲಿಷ್ ಆಗಿದ್ದು 1978 ಆ್ಯಂಡ್ ಇನ್ನೊಂದು ಗೊತ್ತಿರಬೇಕು, ಇದು ಕಂಪ್ಲೀಟ್ಲಿ ಓನ್ಡ್ ಬೈ RBI. ಇದೊಂದು RBIದು ಸಬ್ಸಿಡರಿ. ಇದು ಕಂಪ್ಲೀಟಾಗಿ RBI ಕೆಳಗಡೆ ಬಂದಿದೆ. RBI ಇದನ್ನ ಮಾಡುತ್ತೆ. ಇದು ನಿಮಗೆ ಮೇಜರ್ ಬೇಸಿಕ್ ಗೊತ್ತಿರಬೇಕು. ಇದ್ರದ್ದು ಕೆಲಸ ಏನು? ಇದು ಡೆಪಾಸಿಟರ್ದು ಪ್ರೊಟೆಕ್ಷನ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು HDFC ಬ್ಯಾಂಕ್ ಅಲ್ಲಿ ನಂದು ಒಂದು 10 ಲಕ್ಷ ಅಮೌಂಟ್ ಇದೆ ಅಂದ್ಕೊಳ್ಳಿ. ಈ 10 ಲಕ್ಷ ಈ HDFC ಬ್ಯಾಂಕ್ ಕರಪ್ಟ್ ಆದರೆ ಈ 10 ಲಕ್ಷಕ್ಕೆ ಪ್ರೊಟೆಕ್ಟ್ ಮಾಡುವಂತಹದ್ದು ಈ ಡೆಪಾಸಿಟರಿ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ನನ್ನ 10 ಲಕ್ಷಕ್ಕೆ ಇದು ಗ್ಯಾರಂಟಿ ಕೊಡುತ್ತೆ. ಬಟ್ ಇನ್ನೊಂದಿಲ್ಲಿ ತಿಳ್ಕೊಳ್ಳಿ, ನಾನು ಇದಕ್ಕೆ ಇನ್ಶೂರೆನ್ಸ್ ಕಟ್ಟಿರೋದಿಲ್ಲ, ಬ್ಯಾಂಕ್ ಕಟ್ಟಿರುತ್ತೆ. ನಮ್ಮ HDFC ಬ್ಯಾಂಕು ಇದನ್ನ ಇಲ್ಲಿ ಇನ್ಶೂರೆನ್ಸ್ ಕಟ್ಟಿರುತ್ತೆ. ಇದು ನೀವು ನೆನ್ಪಿಟ್ಕೊಳ್ಳಿ. ಕಸ್ಟಮರ್ ವಿಲ್ ನಾಟ್ ಪೇ ದ ಇನ್ಶೂರೆನ್ಸ್ ಮನಿ. ವಿಲ್ ನಾಟ್ ಪೇ. ಇದನ್ನ ನಾನು ಡಿಸ್ಕಸ್ ಮಾಡ್ತೀನಿ, ಬಟ್ ನಿಮಗೆ ಗೊತ್ತಿರಲಿ. ದೆನ್ ಕಾನ್ಫಿಡೆನ್ಸ್ ಬಿಲ್ಡರ್. ಈಗ ಫಾರ್ ಎಕ್ಸಾಂಪಲ್ ನಾನು 10 ಲಕ್ಷ ಹಾರ್ಡ್ ಅಂಡ್ ಮನಿನ ಯಾವುದೋ ಒಂದು ಬ್ಯಾಂಕಿಗೆ ಹಾಕಿರ್ತೀನಿ ಅಂದರೆ ನನಗೆ ಸ್ವಲ್ಪ ಭಯ ಇರುತ್ತಲ್ವಾ, ಅಯ್ಯೋ ಏನಾಗುತ್ತೋ ಅಂತ. ಬಟ್ ಈ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಲ್ಲಿ ಏನಂದ್ರೆ ಅದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಯಾವುದೇ ರೀತಿ ನಿಮ್ಮ ಹಣಕ್ಕೆ ಪ್ರಾಬ್ಲಮ್ ಬರೋದಿಲ್ಲ ಅನ್ನುವಂತಹ ಒಂದು ಗ್ಯಾರಂಟಿ ಅಥವಾ ಟ್ರಸ್ಟ್ ಈ ಒಂದು DICGC ನಮಗೆ ಕೊಡುತ್ತೆ. ದೆನ್ ಸ್ಟೆಬಿಲಿಟಿ ಶೀಲ್ಡ್. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ನಮ್ಮ ಹಣ ಸೇಫ್ ಇದೆ ಅಂತಂದಾಗ ಅದು ಬ್ಯಾಂಕ್ ಸ್ಟೆಬಿಲಿಟಿನ ನಮಗೆ ಕೊಟ್ಟಂಗೆ. ಸೊ ಮೇಜರ್ಲಿ ನಿಮಗೆ ಇದು ಗೊತ್ತಿರಬೇಕು. ಎಕ್ಸಾಮಲ್ಲಿ ಅವರು ಇದು ಏನಂತ ಕೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಬಾಡಿನ ಅಥವಾ ಸ್ಟ್ಯಾಟ್ಯುಚರಿ ಬಾಡಿನ ಅಂತ ಕೇಳ್ತಾರೆ, ಅಥವಾ ಇದು ಫುಲ್ಲಿ ಓನ್ಡ್ ಬೈ ಗವರ್ಮೆಂಟ್ ಅಂತ ಹೇಳ್ತಾರೆ. ಇದು ಫುಲ್ಲಿ ಓನ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ಆಗಿದಂತಹ ಇಯರ್ ಕೇಳ್ತಾರೆ. ಈ 3 ನಿಮಗೆ ಗೊತ್ತಿರಬೇಕು. ಅದಾದ್ಮೇಲೆ ಇದ್ರದ್ದು ವರ್ಕ್ ಏನು ಅಂತ ಹೇಳಿ, ಅದು ಡೆಪಾಸಿಟರ್ ಪ್ರೊಟೆಕ್ಷನ್ಸ್ ಮಾಡುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಆ್ಯಂಡ್ ಸ್ಟೆಬಿಲಿಟಿನ ಕೊಡುತ್ತೆ. ದೆನ್ ಮೇನ್ ಫಂಕ್ಷನ್ಸ್. ಇನ್ಶೂರೆನ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಬ್ಯಾಂಕ್ ಫೇಲ್ ಆದಾಗ ಇದು ನಮಗೆ ಇನ್ಶೂರೆನ್ಸ್ ಕಟ್ಟಿರೋದ್ರಿಂದ ನಮಗೆ ನಾವು ಕಟ್ಟಿದಂಥ ದುಡ್ಡು ಸಿಗುತ್ತೆ. ಫಂಕ್ಷನ್ಸ್ ಏನೇನು ಅಂತಂದರೆ, ಮತ್ತು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ. ಬೈ ಅಶ್ಯೂರಿಂಗ್ ದ ಡೆಪಾಸಿಟ್ ಸೇಫ್ಟಿ ಇದ್ದಾಗ ಅದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಂದೇ ಬರುತ್ತೆ. ಇದು ಮೇನ್ ರೋಲ್ ಆಫ್ DICGC. ಮತ್ತು ಪ್ರೀಮಿಯಂ ಕಲೆಕ್ಷನ್ ನಾನು ಹೇಳ್ದಂಗೆ ಬ್ಯಾಂಕ್ ವಿಲ್ ಪೇ ದ ಪ್ರೀಮಿಯಂ. ಇದನ್ನೊಂದು ಕ್ವಶನ್ ಆಗಿ ಕೇಳ್ಬೋದು. ಇದರಲ್ಲಿ ಯಾರು ಪೇ ಮಾಡ್ತಾರೆ ಪ್ರೀಮಿಯಂನ ಅಂತ? ಬ್ಯಾಂಕ್ ವಿಲ್ ಪೇ ದ ಪ್ರೀಮಿಯಂ. ಇದೇ ಒಂದು ಇದರಲ್ಲಿ ಮೇನ್ಲಿ ನಿಮಗೆ ಗೊತ್ತಿರಬೇಕು. ಕಸ್ಟಮರ್ ಪೇ ಮಾಡೋದಿಲ್ಲ, ಕಸ್ಟಮರ್ ವೋಂಟ್ ಪೇ. ದಿಸ್ ಇಸ್ ದ ಮೇಜರ್ ಪಾಯಿಂಟ್ ಇನ್ ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಗ್ಯಾರಂಟಿ ಕಾರ್ಪೊರೇಷನ್ ಅಲ್ಲಿ ನಿಮಗೆ ಮೇನ್ಲಿ ಇದು ಗೊತ್ತಿರಬೇಕು. ಇನ್ಶೂರೆನ್ಸ್ನ ಪೇ ಮಾಡೋದು ಬ್ಯಾಂಕು, ನಾಟ್ ದ ಕಸ್ಟಮರ್. ದೆನ್ ಕ್ಲೇಮ್ ಸೆಟಲ್ಮೆಂಟ್. ಇನ್ ಕೇಸ್ ಬ್ಯಾಂಕ್ ಫೇಲ್ ಆದಾಗ ಇನ್ಶೂರೆನ್ಸ್ ಅಮೌಂಟ್ನ ಲಿಕ್ವಿಡೇಟ್ ಮಾಡಿಬಿಟ್ಟು ಅದಕ್ಕೆ ಡೆಪಾಸಿಟರ್ಸಿಗೆ ಫಂಡನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಬ್ಯಾಂಕು ಇಟ್ಸ್ ವೆರಿ
ರೇರ್ಲಿ ಇಟ್ ಗೆಟ್ ಫೇಲ್ಸ್, ಯಾವಾಗ್ಲೂ ಫೇಲ್ ಆಗೋದಿಲ್ಲ. ಸೊ ಹಂಗಾಗಿ ಈಗ ಲೈಕ್ ಆಕ್ಸಿಡೆಂಟ್ ಆದಾಗ ಹೇಗೆ ಇನ್ಶೂರೆನ್ಸ್ ಕೆಲವು ಸಲ ಯೂಸೇ ಆಗಿರೋದಿಲ್ಲ, ಯೂಸ್ ಆಗ್ಲಿ ಅಂತ ಯಾರು ಕಟ್ಟೋದಿಲ್ಲ, ಬಟ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಂತ ಕಟ್ಟಿರ್ತಾರೆ. ಸೊ ಹಂಗಾಗಿ ಬ್ಯಾಂಕ್ ಅದ್ರದ್ದು ಸ್ಟೆಬಿಲಿಟಿನ ಕಳ್ಕೊಂಡು ಅಥವಾ ಲಾಸ್ ಆದಾಗ ಈ DICGC ನಮಗೆ ಹೆಲ್ಪ್ ಆಗುತ್ತೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ನಿಮಗೆ ಗೊತ್ತಿರಬೇಕು, ಬ್ಯಾಂಕ್ ವಿಲ್ ಪೇ ದ ಇನ್ಶೂರೆನ್ಸ್ ಅಮೌಂಟ್, ನಾಟ್ ದ ಕಸ್ಟಮರ್. ದೆನ್ ಯಾವ್ಯಾವುದು ಕವರೇಜ್ ಆಗುತ್ತೆ ಇದರಲ್ಲಿ ಮೇನ್ಲಿ ತಿಳ್ಕೊಳ್ಳಿ. ಇದರಲ್ಲಿ ಕವರೇಜ್ ಆಗುವಂಥದ್ದು ಸೇವಿಂಗ್ ಅಕೌಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ನಮ್ದು ಸ್ಯಾಲ್ರಿಡ್ ಅಕೌಂಟ್ ಅಲ್ಲಿ ನಮ್ದು ಸೇವಿಂಗ್ ಅಕೌಂಟ್ ಇರುತ್ತೆ, ಅಲ್ಲಿ ಒಂದು 10 ಲಕ್ಷ ದುಡ್ಡು ನಾನು ಹೇಳ್ದಂಗೆ ಅದು ಕವರ್ ಆಗುತ್ತೆ. ಫಿಕ್ಸ್ಡ್ ಡೆಪಾಸಿಟ್ಸ್, ಇವಾಗ ಪ್ರತಿ ವರ್ಷ ಕೆಲವರು ಪ್ರತಿ ವರ್ಷ ಅಲ್ಲ 20 ವರ್ಷಕ್ಕೆ ಅಂತ ಹೇಳ್ಬಿಟ್ಟು 20 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಹಾಕಿರ್ತಾರೆ, ಅದು ಸೇವ್ ಆಗುತ್ತೆ. ಕರೆಂಟ್ ಅಕೌಂಟ್ ಮತ್ತೆ ರಿಕರಿಂಗ್ ಡೆಪಾಸಿಟ್, ಆಲ್ ಅದರ್ ಡೆಪಾಸಿಟ್ ಎಕ್ಸೆಪ್ಟ್ ಎಕ್ಸ್ಕ್ಲೂಡೆಡ್ ಕ್ಯಾಟಗರೀಸ್ ಯಾವ್ಯಾವ್ದಿದೆ ಗೊತ್ತಾ? ಗೌರ್ಮೆಂಟ್ ಡೆಪಾಸಿಟ್, ಸೆಂಟ್ರಲ್ ಮತ್ತೆ ಫಾರಿನ್ ಗೌರ್ಮೆಂಟ್ದು ಇದರಲ್ಲಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಹಣ ಎಷ್ಟೋ ಕೋಟಿಗಟ್ಟಲೆ ಇರುತ್ತೆ, ಅದಕ್ಕೆಲ್ಲ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಇಂಟರ್ ಬ್ಯಾಂಕ್ ಡೆಪಾಸಿಟ್, ಬ್ಯಾಂಕ್ಗಳ ಮಧ್ಯೆ, ಫಾರ್ ಎಕ್ಸಾಂಪಲ್ ಇವಾಗ ವಿಜಯ ಬ್ಯಾಂಕ್ ವಿಲ್ ಕೀಪ್ ದ ಮನಿ ಇನ್ ಎಲ್ಲಿ HDFC ಬ್ಯಾಂಕ್, ಆ ಟೈಮಲ್ಲಿ HDFC ಬ್ಯಾಂಕ್ ಕೊಲ್ಯಾಪ್ಸ್ ಆಯಿತು, ಇದಕ್ಕೆ ಅವರು ಗ್ಯಾರಂಟಿನ ಕೊಡೋದಿಲ್ಲ. ದೆನ್ ಓವರ್ಸೀಸ್ ಡೆಪಾಸಿಟ್, ಫಾರ್ ಎಕ್ಸಾಂಪಲ್ ನಾನು US ಅಲ್ಲಿ ವರ್ಕ್ ಮಾಡ್ತಿರ್ತೀನಿ, ಇಲ್ಲಿ ಇಂಡಿಯಾದಲ್ಲಿ ಡೆಪಾಸಿಟ್ ಮಾಡಿರ್ತೀನಿ, ಅದು ಕೂಡ ಇದರಲ್ಲಿ ಕವರ್ ಆಗಲ್ಲ. ಮತ್ತೆ RBI ಎಕ್ಸಾಮ್ಷನ್, ಡೆಪಾಸಿಟ್ ಸ್ಪೆಸಿಫಿಕಲಿ ಎಕ್ಸಾಮ್ಟೆಡ್ ಬೈ RBI ಅಲ್ಲಿ ಕೆಲವು ಡೆಪಾಸಿಟ್ನ ಎಕ್ಸಾಮ್ ಮಾಡಿರ್ತಾರೆ, ಅದು ಕೂಡ ಕವರ್ ಆಗಲ್ಲ. ನೀವು ನೆನ್ಪಿಟ್ಕೊಬೇಕು, ಅದನ್ನು ಕೇಳ್ಬೋದು DICGC ಅಲ್ಲಿ ಯಾವ ಯಾವ ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ ಅನ್ನುವಂತಹ ಒಂದು ಕ್ವಶನ್ ಕೂಡ ಬರಬಹುದು. ಹಾಗಾಗಿ ನಿಮಗೆ ಗೊತ್ತಿರಲಿ ಯಾವ್ಯಾವ್ದು ಬರಲ್ಲ. ಸೆಂಟ್ರಲ್, ಸ್ಟೇಟ್ ಮತ್ತೆ ಫಾರಿನ್ ಗವರ್ಮೆಂಟ್ ಇವ್ರು ಬರೋದಿಲ್ಲ. ಆಮೇಲೆ ಇಂಟರ್ ಬ್ಯಾಂಕ್ ಡೆಪಾಸಿಟರ್ಸ್, ಬ್ಯಾಂಕಲ್ಲಿ ಬ್ಯಾಂಕೇ ಇನ್ನೊಂದು ಬ್ಯಾಂಕಲ್ಲಿ ಇಟ್ಟರೆ ಅದು ಬರೋದಿಲ್ಲ. ಓವರ್ಸಿ ಡೆಪಾಸಿಟ್ ಬರೋದಿಲ್ಲ. ಮತ್ತೆ RBI ಮಾಡಿರುವಂತಹ ಕೆಲವು ಎಕ್ಸಾಮ್ಷನ್ ಬರೋದಿಲ್ಲ. ಮತ್ತೆ ಇನ್ಶೂರೆನ್ಸ್ ಲಿಮಿಟ್ 5 lakh ಪರ್ ಡೆಪಾಸಿಟರ್, ತುಂಬ ಎಷ್ಟು ಎಲ್ಲ ಅವ್ರು ಕೊಡೋಕ್ಕಾಗೋದಿಲ್ಲ, 5 lakhನ ಕೊಡ್ತಾರೆ. 5 lakh ಡೆಪಾಸಿಟರ್ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಸೇರಿ. ಬಟ್ ಇಫ್ ಯು ಹ್ಯಾವ್ ಅ ಡಿಫ್ರೆಂಟ್ ಅಲ್ಲಿದ್ರೆ ಅದು ಈಚ್ ಬ್ಯಾಂಕ್ ಡೆಪಾಸಿಟ್ ಸಪ್ರೇಟ್ಲಿ. ಫಾರ್ ಎಕ್ಸಾಂಪಲ್ ನಂದು ಇವಾಗ ವಿಜಯ ಬ್ಯಾಂಕಲ್ಲಿ 5 ಲಕ್ಷ ಇದೆ, HDFC ಬ್ಯಾಂಕಲ್ಲಿ 5 ಲಕ್ಷ ಇದೆ, ಅದು ಸಪ್ರೇಟ್. ಬಟ್ ಒಂದು ಬ್ಯಾಂಕಲ್ಲಿ ಒಂದು ಡೆಪಾಸಿಟರ್ಗೆ 5 ಲಕ್ಷ ತನಕ, ಇವಾಗ ನಮ್ದು 20 ಲಕ್ಷ ಇದ್ರೂ ಕೂಡ ನನಗೆ ಆ ಬ್ಯಾಂಕ್ ಕೊಲ್ಯಾಪ್ಸ್ ಆದರೆ 5 ಲಕ್ಷ ಅಷ್ಟೇ ಸಿಗುತ್ತೆ, ಎಷ್ಟು ದುಡ್ಡು ಇರ್ತೀವಿ ಅಷ್ಟು ಫುಲ್ಲು ಸಿಗೋದಿಲ್ಲ. ಸೊ ಇದು ನೆನ್ಪಿಟ್ಕೊಳ್ಳಿ. ಕರೆಂಟ್ಲಿ ಅದು ಇನ್ಕ್ರೀಸ್ ಆಗ್ಬೋದು ಫ್ಯೂಚರಲ್ಲಿ. ಲೇಟೆಸ್ಟ್ ನ್ಯೂಸ್ ಏನಿತ್ತು ಅಂತಂದರೆ ಡೆವಲಪ್ಮೆಂಟ್, ಇದರಲ್ಲಿ 518 crore ಕ್ಲೇಮ್ ಸೆಟಲ್ಡ್. ಈಗ ಇದು ಏಪ್ರಿಲಿಂದ ಸೆಪ್ಟೆಂಬರ್ ತನಕ ಇದು 518 crore ಕ್ಲೇಮ್ಸು ಸೆಟಲ್ ಆಗಿದೆ. ಮತ್ತು ಇದ್ರದ್ದು ಡಿಬೇಟ್ ಏನಿದೆ ಅಂತಂದರೆ ನಾನು ಹೇಳ್ದಂಗೆ 5 lakh ತುಂಬ ಕಮ್ಮಿ ಆಯಿತು, ಸ್ವಲ್ಪ ಇನ್ಕ್ರೀಸ್ ಮಾಡೋಣ ಅಂತ ಇದೆ. ದೆನ್ ಬೇಸ್ಡ್ RBI ಅಪ್ರೂವಲ್ ರಿಸ್ಕ್, RBI ಕೆಲವು ಡೆಪಾಸಿಟ್ಗೆ ಇನ್ಶೂರೆನ್ಸ್ ಪ್ರೀಮಿಯಮ್ನ ಅಪ್ರೂವ್ ಮಾಡುತ್ತೆ, ಅದ್ರದ್ದು ಸ್ವಲ್ಪ ಲೀಗಲ್ ಚಾಲೆಂಜಸ್ ಇನ್ ಬಾಂಬೆ ಹೈಕೋರ್ಟಲ್ಲಿ ಕೆಲವು ಲೀಗಲ್ ಚಾಲೆಂಜಸ್ ಇದೆ, ಸ್ವಲ್ಪ ಅದನ್ನು ಹೈ ಮಾಡಬೇಕಂತ. ಬಟ್ ಓವರ್ ಆಲ್ ಈ ಒಂದು ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನಿಂದ ಜನರಿಗೆ ನಮ್ಮ ದುಡ್ಡು ಸೇಫ್ ಅನ್ನುವಂತಹ ಒಂದು ಸೇಫ್ಟಿ ಅಥವಾ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಆ್ಯಂಡ್ ಅದು ಇವಾಗ 5 lakh ಇರೋದು ಸ್ವಲ್ಪ ಅದು ಪ್ರಾಬ್ಲಮ್ಮು, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದರೆ ಅದು ಇನ್ನೂ ಉತ್ತಮ ಆಗುತ್ತೆ. ನೀವಿಲ್ಲಿ ಇದು ಸ್ಟ್ಯಾಟ್ಯುಟರಿ ಬಾಡಿ, ಇಟ್ ಓನ್ಲಿ ಓನ್ಡ್ ಬೈ RBI, ಮತ್ತು 1978 ಎಸ್ಟಾಬ್ಲಿಷ್ ಆಯಿತು. DICGC ಆ್ಯಕ್ಟ್ 1961 ಅಂಡರಲ್ಲಿ ಬರುತ್ತೆ. ಇಷ್ಟು ನಿಮಗೆ ಮೇನ್ಲಿ ಗೊತ್ತಿರಬೇಕು. ಮತ್ತು ಯಾವ್ಯಾವುದು ಕವರ್ ಆಗುತ್ತೆ ಮನಿ, ಯಾವ್ಯಾವ ಕವರ್ ಆಗಲ್ಲ ಅದನ್ನು ಕೂಡ ಕೇಳ್ಬೋದು. ಯಾಕಂತಂದರೆ ಲಾಸ್ಟ್ ಟೈಮ್ SIDBI ಬಗ್ಗೆ ಕ್ವಶನ್ ಕೇಳಿದರು, ಆ ಥರ SIDBI ಬಗ್ಗೆ ಕ್ವಶನ್ ಕೇಳಿದ್ದಾರೆ ಅಂತಂದರೆ ಈ ಸಲ ಇವರು DICGC ಬಗ್ಗೆನೂ ಕೇಳುವ ಸಾಧ್ಯತೆ ಇರುತ್ತೆ, ಬಿಕಾಸ್ ತುಂಬ ನ್ಯೂಸಲ್ಲಿದೆ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರ್ತೀರಾ ಅವರು ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಒಂದು 5-6 ಪಾಯಿಂಟ್ ಇರುವಂಥದ್ದು. ರಿವಿಷನ್ ಟೈಮಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ. ದಟ್ಸ್ ಆಲ್ ಫಾರ್ ದ ಡೇ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.